ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನಿರಬಹುದು, ಕಷ್ಟ ಕಾರ್ಪಣ್ಯಗಳನ್ನಿರಬಹುದು, ಸುಖ ದುಃಖಗಳನ್ನಿರಬಹುದು, ಪರೀಕ್ಷೆಗಳನ್ನಿರಬಹುದು, ವಿಘ್ನಗಳನ್ನಿರಬಹುದು, ಎಲ್ಲವುದನ್ನು ಕೂಡ ಅನುಭವಿಸ್ತಾ ಇರ್ತೇವೆ. ಇದೆಲ್ಲವೂ ಕೂಡ ಪೂರ್ವಜನ್ಮದಲ್ಲಿ ನಾವು ಮಾಡಿರತಕ್ಕಂತಹ ಕರ್ಮಫಲಕ್ಕನುಸಾರವಾಗಿ ಗ್ರಹಗಳ ಗೋಚಾರ ಸ್ಥಿತಿ ಗತಿಗಳಿಗೆ ಅನುಸಾರವಾಗಿ ಬರತಕ್ಕಂತಹ ಫಲಾಫಲಗಳಾಗಿರಬಹುದು. ಇದೆಲ್ಲವುದಕ್ಕೂ ಕೂಡ ನಾವು ತಕ್ಕನಾಗಿರ್ತಕ್ಕಂತಹ ಪರಿಹಾರವನ್ನು ಅಥವಾ ದಾರಿಯನ್ನು, ಮಾರ್ಗದರ್ಶನವನ್ನು ನೋಡಿಕೊಂಡು ಸರಿಯಾದಂಥ ದಾರಿಯಲ್ಲಿ ಹೋಗ್ಲಿಕ್ಕಿರುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಈ ಸಂದರ್ಭದಲ್ಲಿ ಇದು ಯಾವುದೂ ಕೂಡ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳುವಂತಹ ಮನಸ್ಥಿತಿ ಅಥವಾ ಪರಿಸ್ಥಿತಿ ಅಥವಾ ಆ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗಾದರೆ ಯಾವ ರೀತಿಯಾದಂತಹ ಸುಲಭ ಪರಿಹಾರದಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ಗೋಚಾರ ಫಲದ ನಂತರದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. 2025 ಜುಲೈ ತಿಂಗಳಿನ ಮಾಸ ಭವಿಷ್ಯವನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಮಕರ ರಾಶಿ, ಜುಲೈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ನೋಡೋದಾದರೆ, ಸಾಕಷ್ಟು ಒಳ್ಳೆಯ ರೀತಿಯಾದಂತಹ ದಾರಿಯಲ್ಲಿ ಹೋಗ್ತಾ ಇರುವಂತಹ ವಿಷಯಗಳು, ವಿಚಾರಗಳು ಅಥವಾ ಕೆಲವಷ್ಟು ಸಂದರ್ಭಗಳು ನೆಗೆಟಿವ್ ಆಗುವಂತಹ ಸಾಧ್ಯತೆಗಳಿದೆ. ಎಲ್ಲ ಸರಿ ಇದೆ ಅಂತ ಹೇಳಿ ಮನಸ್ಸಿಗೆ ಕಾಣುವಾಗ ಏನೋ ಒಂದು ಪ್ರಾಬ್ಲಮ್ ಆ ಒಂದು ಸಂದರ್ಭದಲ್ಲಿ ಅಟ್ಯಾಕ್ ಆಗುವಂಥದ್ದಾಗಿರ್ಬೋದು. ಸಣ್ಣ ಪುಟ್ಟ ವಿಷಯದಲ್ಲಿಯೂ ಕೂಡ ಕಿರಿಕಿರಿಗಳು ಬರುವಂಥ ಸಾಧ್ಯತೆಗಳಿದೆ. ನೀವು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಅಥವಾ ಅಂದ್ಕೊಂಡಿರುವಂತಹ ವೇಗದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪರಿಪೂರ್ಣವಾಗಿ ಮುಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಷ್ಟು ಯೋಚನೆಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಆರೋಗ್ಯದಲ್ಲಿ ವಿಶೇಷವಾದಂತಹ ಗಮನ ಇಡಬೇಕಾದಂಥ ಅವಶ್ಯಕತೆಗಳು ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಕೂಡ ಸಿಗುವಂಥ ಯೋಗಗಳಿದೆ. ಅಲ್ಪ ಸ್ವಲ್ಪ ಕೆಲವಷ್ಟು ನೀವು ತಗೊಂಡಂಥ ನಿರ್ಧಾರಗಳಿಗೆ ವಿರೋಧಗಳು ಬಂದರೂ ಕೂಡ ಅದನ್ನು ಸರಿದೂಗಿಸಿಕೊಂಡು ಹೋಗುವಂಥ ಕೌಶಲ್ಯವೂ ಕೂಡ ನಿಮ್ಮಲ್ಲಿರೋದ್ರಿಂದಾಗಿ ಒಳ್ಳೆಯ ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ ಸಹೋದರರಿಂದ ಸಹಾಯ ಸಹಕಾರಗಳನ್ನು ಕೂಡ ನೀವು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಿದರೆ ಅದು ಸಿಗುವಂಥ ಯೋಗಗಳು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಸಹೋದರರಿಂದ ಉದ್ಯೋಗದಲ್ಲೋ ವ್ಯವಹಾರದಲ್ಲೋ ಪಾರ್ಟ್ನರ್ ಆಗಿ ತಗೊಳ್ಬೇಕು ಅಂತಿದ್ರು ಅಥವಾ ಈ ಒಂದು ವಿಷಯದಲ್ಲಿ ಏನೋ ಒಂದು ಸೌಲಭ್ಯ ಬೇಕು ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡಿದ್ರೆ ಅದು ಒಳ್ಳೆ ರೀತಿಯ ನಿಮಗೆ ಸಪೋರ್ಟ್ ಕೊಡುವಂಥ ಯೋಗಗಳಿರ್ತಕ್ಕಂಥದ್ದು. ನೂತನವಾಗಿ ವಾಹನವನ್ನೇನಾದರೂ ಖರೀದಿ ಮಾಡಬೇಕು ಅಂತ ಹೇಳುವಂಥ ಯೋಚನೆಗಳನ್ನು ಮಾಡಿಕೊಂಡಿದ್ದರೆ ಇದಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯ ಅಲ್ಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ತಗೊಂಡಿರ್ತಕ್ಕಂಥ ಭೂಮಿಯನ್ನು ಅಭಿವೃದ್ಧಿಪಡಿಸಲಿಕ್ಕಿರುವಂತಹ ಕಾರ್ಯದಲ್ಲಿ ಹೆಚ್ಚಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು, ಕೃಷಿ ಕೈಂಕರ್ಯಗಳಲ್ಲಿ, ಅದೇ ರೀತಿಯಾಗಿ ಪಶುಸಂಗೋಪನೆ, ಹಾಲಿಗೆ ರಿಲೇಟೆಡ್ ಆಗಿರುವಂತಹ ವ್ಯವಹಾರಗಳನ್ನು ಮಾಡುವವರಿಗೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಅದೇ ರೀತಿಯಾಗಿ ವಾಹನಗಳಿಂದ ಕೆಲವಷ್ಟು ಆಪತ್ತುಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಸಾಕಷ್ಟು ನಿಮ್ಮ ನಿತ್ಯ ಜೀವನದಲ್ಲಿ ವಾಹನವನ್ನು ಉಪಯೋಗಿಸುವಾಗ, ರಸ್ತೆ ದಾಟುವಾಗ, ಸಾಹಸಮಯವಾಗಿರುವಂಥ ಕಾರ್ಯಗಳನ್ನು ಮಾಡುವಾಗ ಮುಂಜಾಗ್ರತೆಯಿಂದ ಗಡಿಬಿಡಿ ಮಾಡಿಕೊಳ್ಳದೇನೆ ಮುಂದುವರೆದರೆ ಒಳ್ಳೆಯ ಪ್ರತಿಫಲವನ್ನು ಕಾಣಬಹುದು. ಮನಸ್ಸಿನಲ್ಲಿ ಸಾಕಷ್ಟು ಚಿಂತನೆಗಳು ಅಥವಾ ಜಿಜ್ಞಾಸೆಗಳು, ಗೊಂದಲಗಳು ಬಂದರೂ ಕೂಡ ಸಾಕಷ್ಟು ಧನಾತ್ಮಕವಾಗಿರುವಂಥ ವಿಚಾರಗಳನ್ನು ಮಾಡಿಕೊಂಡು ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಚೌಕಟ್ಟನ್ನು ಹಾಕಿ ಮುಂದುವರೆದರೆ ಒಳ್ಳೆಯ ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಇನ್ನೊಬ್ಬರಿಗೆ ನಿಮ್ಮನ್ನು ನೀವು ಹೋಲಿಸಿಕೊಂಡು ಮಾಡುವಂತಹ ವಿಚಾರಗಳನ್ನು ಅಥವಾ ವಿಷಯಗಳನ್ನು ಆದಷ್ಟು ಕಡಿಮೆ ಮಾಡಿದರೆ ನಿಮಗೆ ಒಳ್ಳೆಯ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಲಿಕ್ಕೆ ಅದು ಸಹಾಯ ಆಗುತ್ತೆ. ಮಕ್ಕಳ ಆರೋಗ್ಯದಲ್ಲಿ, ಅದೇ ರೀತಿ ವಿದ್ಯಾಭ್ಯಾಸ ಮಾಡುವಂಥ ವಿಷಯದಲ್ಲಿ ಹೆಚ್ಚಿಗೆ ಗಮನ ಕೊಡಬೇಕಾದಂಥ ಅವಶ್ಯಕತೆಗಳಿದೆ. ಆಲಸ್ಯಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ 6ನೇ ಸ್ಥಾನವನ್ನು ನೋಡೋದಾದರೆ ಶತ್ರುಋಣ ರೋಗಸ್ಥಾನ ಅಂತ ಹೇಳ್ತೇವೆ. ಸ್ವಲ್ಪ ಶತ್ರು ಭಯ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಎಲ್ಲ ಸರಿಯಾಗಿ ಇದೆ, ಏನು ತೊಂದರೆ ಇಲ್ಲ ಅಂತ ಹೇಳುವಾಗ ಅನಗತ್ಯವಾಗಿ ಏನೋ ನಿಮ್ಮ ಮೇಲೆ ಅಪವಾದಗಳು ಬರುವಂಥದ್ದು ಅಥವಾ ವಿರೋಧಗಳು ಬರುವಂಥದ್ದು, ಇದರಿಂದ ನಿಮಗೆ ಸ್ವಲ್ಪ ಬೇಜಾರಾಗುವಂಥ ಸನ್ನಿವೇಶಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಸಮಾಧಾನ ಚಿತ್ತರಾಗಿ ನಿಮ್ಮ ಸಾಧನೆಯಿಂದಾಗಿ ಸಾಕಷ್ಟು ಉತ್ತರಗಳನ್ನು ಕೊಡಲಿಕ್ಕಿರುವಂಥ ಪ್ರಯತ್ನವನ್ನು ಮಾಡಿದರೆ ಶುಭ ಫಲವನ್ನು ಕೊಡುವಂಥ ಸಾಧ್ಯತೆಗಳಿದೆ. ಋಣಸಂಧಾಯವಾಗುವಂಥ ಯೋಗಗಳಿದೆ. ಮಾಡಿರುವಂಥ ಸಾಲ ಅಥವಾ ಇನ್ನೊಬ್ಬರಿಂದ ನೀವೇನೋ ಸೌಲಭ್ಯಗಳನ್ನು ತಗೊಂಡಿದ್ದರೆ, ಇನ್ನೊಬ್ಬರಿಂದ ಏನೋ ಒಂದು ವಸ್ತುಗಳನ್ನು ತಗೊಂಡಿದ್ದರೆ ಹಿಂದಿರುಗಿಸುವಂಥ
ಅವಕಾಶಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಆರೋಗ್ಯದ ವಿಷಯದಲ್ಲಿ ಜಾಗೃತೆ ಇರಬೇಕಾದಂಥ ಅವಶ್ಯಕತೆಗಳಿದೆ. ಇನ್ನು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ನಿಮಗೆ ಅಂದ್ಕೊಂಡಿರುವಷ್ಟು ರೀತಿಯಾಗಿರ್ತಕ್ಕಂತಹ ಪ್ರತಿಫಲಗಳು ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರಲ್ಲ. ಸರಿಯಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಸರಿಯಾದಂಥ ಪ್ರತಿಫಲಗಳೇ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಚಿಂತನೆಗಳು ಕೂಡ ಮನಸ್ಸಿನಲ್ಲಿ, ಜಿಜ್ಞಾಸೆಗಳು ಕೂಡ ಮೂಡುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸಾಕಷ್ಟು ಧನಾತ್ಮಕವಾದಂಥ ಚಿಂತನೆಗಳೊಂದಿಗೆ ಕೆಲವಷ್ಟು ಕಾಲಾವಕಾಶವನ್ನು ಬಳಸಿಕೊಂಡು ಸರಿಯಾದಂಥ ದಿಶೆಯಲ್ಲಿ ಮುಂದುವರೆದರೆ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ. ದಾಂಪತ್ಯ ಜೀವನದಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಸರಿದೂಗಿಸಿಕೊಂಡು ಹೋಗುವಂಥ ಕೌಶಲ್ಯ ನಿಮ್ಮಲ್ಲಿರೋದ್ರಿಂದಾಗಿ ಗಡಿಬಿಡಿ ಮಾಡಿಕೊಳ್ಳದೇನೆ, ಸಿಟ್ಟನ್ನು ಮಾಡಿಕೊಳ್ಳದೇನೆ ದಾಂಪತ್ಯ ಜೀವನವನ್ನು ಸರಿಪಡಿಸಿಕೊಂಡು ಹೋಗುವಂತಹ ಒಂದು ಪ್ರಧಾನವಾಗಿರತಕ್ಕಂಥ ಕರ್ತವ್ಯ ನಿಮಗಿರುವುದರಿಂದಾಗಿ ಸಾಕಷ್ಟು ವಿವೇಚನೆಯೊಂದಿಗೆ ಮುಂದುವರೋದ್ರಿಂದ ಶುಭ ಫಲವನ್ನು ಕಾಣಬಹುದು. ಅದೇ ರೀತಿ ತಂದೆಯ ಆರೋಗ್ಯದಲ್ಲಿಯೂ ಕೂಡ ಒಳ್ಳೆಯ ಒಂದು ಸುಧಾರಣೆಯನ್ನು ಕೂಡ ಈ ಒಂದು ತಿಂಗಳಿನಲ್ಲಿ ಕಾಣುವಂಥದ್ದಿದೆ. ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಸ್ವತ್ತು ಸಂಪತ್ತುಗಳನ್ನು ಕೂಡ ಅನುಭವಿಸುವಂಥ ಯೋಗಗಳಿರುವಂಥದ್ದು. ಕೆಲವಷ್ಟು ನಿಮಗೆ ಉಡುಗೊರೆಯಾಗಿ ವಸ್ತುಗಳು ಅಥವಾ ಸ್ವತ್ತುಗಳು ಅಥವಾ ಭಾರೀ ಮೊತ್ತದ ಕೆಲವಷ್ಟು ವಸ್ತುಗಳು ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳು ಈ ಒಂದು ತಿಂಗಳಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಮಾಡುವಂಥ ಉದ್ಯೋಗದಲ್ಲಿಯೂ ಕೂಡ ಕಿರಿಕಿರಿಗಳು ಅಲ್ಪ ಸ್ವಲ್ಪ ಕಡಿಮೆಯಾಗಿ ಸಮಾಧಾನ ಚಿತ್ತದಿಂದ ಮಾಡುವಂಥ ಕೆಲಸ ಕಾರ್ಯದಲ್ಲಿ ನಿಮಗೆ ಏಕಾಗ್ರತೆಯನ್ನು ಕೊಡಬೇಕಾದಂಥ ಒಂದು ಸಂದರ್ಭಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಏರ್ಪಾಡಾಗುವಂಥದ್ದು. ಉದ್ಯೋಗದಲ್ಲಿಯೂ ಕೂಡ ಪ್ರಮೋಷನ್ ಆಗುವಂಥದ್ದು, ಕೀರ್ತಿಯೂ ಕೂಡ ವೃದ್ಧಿ ಆಗುವಂಥದ್ದಿದೆ. ಮೇಲಧಿಕಾರಿಗಳಿಂದಲೂ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಶಭಾಸ್ ಅಂತ ಹೇಳುವಷ್ಟು, ಅಂದರೆ ನಿಮ್ಮನ್ನು ಇನ್ನೂ ಕೂಡ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿಕ್ಕಿರುವಂಥ ಸಪೋರ್ಟನ್ನು ಮಾಡುವಂಥ ಯೋಗಗಳಿರುವಂಥದ್ದು. ಸ್ಥಾನ ಬದಲಾವಣೆಯ ಅವಕಾಶವೂ ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಒಳ್ಳೆಯ ಲಾಭಾಂಶವು ಇದ್ದರೂ ಕೂಡ ಕೆಲಸ ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ನಿಮ್ಮ ಖರ್ಚು ವೆಚ್ಚಗಳು ಇತ್ಯಾದಿಗಳು ದುರ್ವ್ಯಯ ಆಗುವಂಥ ಸಾಧ್ಯತೆಗಳಿದೆ. ಇದನ್ನು ಹೆಚ್ಚಿಗೆ ಗಮನದಲ್ಲಿಟ್ಟುಕೊಂಡು ಪರೋಪಕಾರಗಳನ್ನು ಮಾಡಲಿಕ್ಕೆ ಹೋಗುವಾಗ ಆಗಿರಬಹುದು ಅಥವಾ ನಿಮ್ಮ ಅವಶ್ಯಕತೆಗಳಿಗಾಗಿರಬಹುದು ಕೆಲವಷ್ಟು ದಾಖಲೆ ಪತ್ರಗಳನ್ನು ಸರಿಯಾಗಿ ನೀವು ನೋಡಿಕೊಂಡು ಮುಂದುವರೆದ್ರೆ ಶುಭ ಫಲವನ್ನು ಕಾಣುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಇದಿಷ್ಟೆಲ್ಲ ಅಲ್ಪ ಸ್ವಲ್ಪ ದೋಷ ಫಲಗಳಿದ್ದರೂ ಕೂಡ ಒಳ್ಳೆ ರೀತಿಯಾದಂತಹ ಪ್ರತಿಫಲಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಕಂಡುಬರುತ್ತೆ. ವೀಕ್ಷಕರೇ, ಇದಿಷ್ಟೆಲ್ಲ ಫಲಾಫಲಗಳನ್ನು ವಿಮರ್ಶೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂತಹ ವಿವೇಚನೆಯಿಂದ ಸಾಕಷ್ಟು ಜನ ಸಣ್ಣ ಮಟ್ಟದಿಂದ ಆರಂಭ ಆಗಿ ಬಹಳ ದೊಡ್ಡ ಮಟ್ಟದವರೆಗೂ ಕೂಡ ಪೂಜೆ ಪುನಸ್ಕಾರ ಹೋಮ ಹವನ ಇತ್ಯಾದಿಗಳನ್ನು ಕೂಡ ಎಲ್ಲರೂ ಕೂಡ ಅವರವರ ಉದ್ದೇಶಪೂರ್ವಕವಾಗಿ, ಉದ್ದೇಶ ಅಂತ ಹೇಳಿದರೆ ವ್ಯವಹಾರಕ್ಕಿರಬಹುದು, ಉದ್ಯೋಗಕ್ಕಿರಬಹುದು, ಆರೋಗ್ಯಕ್ಕಿರಬಹುದು, ಮಾಟಮಂತ್ರ ಆಗಿದೆ ಅಂತಿರಬಹುದು, ಮಕ್ಕಳ ವಿಷಯವಾಗಿರಬಹುದು, ಸಾಂಸಾರಿಕ ವಿಷಯವಾಗಿರಬಹುದು, ಎಷ್ಟು ಇರಬಹುದು. ಮನುಷ್ಯನ ಜೀವನದಲ್ಲಿ ಇಷ್ಟೇ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಸಮಸ್ಯೆಗಳೂ ಭಿನ್ನವಾಗಿರುತ್ತೆ, ಪರಿಹಾರಗಳು ಕೂಡ ಭಿನ್ನವಾಗಿರುತ್ತೆ. ಆದರೆ ಪರಿಹಾರಗಳನ್ನು ಮಾಡಿ ಆ ಪ್ರಸಾದವನ್ನು ತಂದು ದೇವರ ಕೋಣೆಯಲ್ಲಿಟ್ಟಲ್ಲಿಗೆ ಅದು ಸರಿ ಆಗಲ್ಲ. ಒಂದು ಸಲ ಪರಿಹಾರ ಮಾಡಿದಲ್ಲಿಗೆ ಪ್ರತಿನಿತ್ಯವೂ ಕೂಡ ನಾವು ಆ ದೇವರ ಸ್ಮರಣೆಯನ್ನು ಮಾಡುವುದರ ಮುಖಾಂತರವಾಗಿ ಅದನ್ನು ಸರಿಪಡಿಸಿಕೊಳ್ಬಹುದು. ಪ್ರತಿನಿತ್ಯವೂ ಕೂಡ ನಾವು ಏನು ನಮಗೋಸ್ಕರವಾಗಿ ಪರಿಹಾರವನ್ನು ಅಥವಾ ಆತ್ಮಸ್ಥೈರ್ಯ ವೃದ್ಧಿಗೋ ಏನು ಮಾಡ್ತಾ ಇದ್ದೆ ಅಂತ ಹೇಳುವಂಥದ್ದು ಮುಖ್ಯ ಆಗಿರೋದು. ಖಂಡಿತವಾಗಿ ನಾನು ಈಗ ಹೇಳುವಂಥ ಸುಲಭವಾದಂತಹ ಮಾರ್ಗವನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ನಿಮಗೆ ಬಹಳ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣಲಿಕ್ಕೆ ಅನುಕೂಲ ಆಗುತ್ತೆ. ಏನಂತಂದರೆ, ನಿಮ್ಮ ಮನೆಯ ದೇವರ ಕೋಣೆಯ ಎದುರು ಭಾಗದಲ್ಲಿ ಒಂದು 10 ನಿಮಿಷಗಳ ಕಾಲ ಕೂತು ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಬೇಕಾಗಿರುವಂಥದ್ದು. ಕಾಯ ವಾಚ ಮನಸ ಮಾಡುವಂಥ ಕೆಲಸದಲ್ಲಿ ಅಥವಾ ಆಡುವಂಥ ಮಾತಿನಲ್ಲಿ ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ತಪ್ಪು ಒಪ್ಪುಗಳು ಮನುಷ್ಯ ಅಂತ ಅಂದ ತಕ್ಷಣ ಬರಲಿಕ್ಕೆ ಸಾಧ್ಯತೆಗಳು ಹೆಚ್ಚಿನದಾಗಿರುವಂಥದ್ದು. ಅದನ್ನೆಲ್ಲವುದನ್ನು ಕೂಡ ಭಗವಂತನಲ್ಲಿ ಅದನ್ನು ಮನ್ನಿಸಿ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳುವಂತಹ ಸಂಪೂರ್ಣವಾದಂತಹ ಶರಣಾಗತಿಯನ್ನು ಹೊಂದಿದರೆ ಮಾತ್ರ ನೀವು ಎಷ್ಟು ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿದ್ರಲ್ಲಿ ಅದರ ಫಲ ಪರಿಪೂರ್ಣವಾಗಿ ನಿಮಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಭಗವಂತನಲ್ಲಿ ಶರಣಾಗತಿ ಹೊಂದುವುದರಿಂದ ಅಥವಾ ನಾಮಸ್ಮರಣೆಯನ್ನು ಸದಾಕಾಲ ಮಾಡುವುದರಿಂದ ಬಹಳ ಉತ್ತಮವಾದಂಥ ಮಹತ್ವವನ್ನು ಕಾಣಬಹುದು. ಇದನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಮಾಡಿ ಅದರ ಮಹತ್ವಪೂರ್ಣವಾದಂತಹ ಬದಲಾವಣೆ ಯಾರ್ಯಾರಿಗೆ ಬಂದಿದೆ ಅಂತ ಹೇಳುವವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.